ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಸ್ಟರ್ ಸ್ಟ್ರೋಕ್ ನೀಡಿದ್ದಾರೆ. ಕೈ ಬಿಟ್ಟು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಮುಖಂಡರು. ಕಾಂಗ್ರೆಸ್ನ ಬಿಟ್ಟು ಬಿಜೆಪಿಗೆ ಸೇರಿದ್ದಾರೆ ಮುಖಂಡರು. ಶಾಮನೂರು ಕುಟುಂಬಕ್ಕೆ ಶ್ರೀನಿವಾಸ್ ಚೆಕ್ಮೇಟ್ ನೀಡಿದ್ದಾರೆ. ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಬೆಂಬಲಿಸಿದ್ದಾರೆ ಯುವಕರು. ಉರುಳು ಸೇವೆಯೊಂದಿಗೆ ವಿಭಿನ್ನವಾಗಿ ಬಿಜೆಪಿಗೆ ಜಾಯಿನ್ ಆಗಿದ್ದಾರೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಸ್ಟರ್ ಸ್ಟ್ರೋಕ್ ಇದು. ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಮುಖಂಡರು. ಶಾಮನೂರು ಕುಟುಂಬಕ್ಕೆ ಶ್ರೀನಿವಾಸ್ ಚೆಕ್ಮೇಟ್ ನೀಡಿದ್ದಾರೆ. ಶ್ರೀನಿವಾಸ್ ದಾಸಕರಿಯಪ್ಪ ಅವರನ್ನ ಬೆಂಬಲಿಸಿದ್ದಾರೆ ಯುವಕರು. ಉರುಳು ಸೇವೆಯೊಂದಿಗೆ ವಿಭಿನ್ನವಾಗಿ ಬಿಜೆಪಿಗೆ ಜಾಯಿನ್ ಆಗಿದ್ದಾರೆ. ಸಂತೋಷ್ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಬಿಜೆಪಿ ಗೆಲುವಿಗೆ ದುರ್ಗಾಂಬಾ ದೇವಿಗೆ ವಿಶೇಷ ಪೂಜೆ ಕೂಡ ಸಲ್ಲಿಕೆಯಾಗಿದೆ. ವಿಭಿನ್ನವಾಗಿ ಒಂದು ಪಕ್ಷವನ್ನ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಕಾಂಗ್ರೆಸ್ ಯುವ ಮುಖಂಡರು. ದಾವಣಗೆರೆಯಲ್ಲಿ ಉರುಳು ಸೇವೆಯೊಂದಿಗೆ ನಗರದ ಅಗೇದಿಬ್ಬ ಸರ್ಕಲ್ನಿಂದ ದುರ್ಗಾಂಬಿಕಾ ದೇಗುಲದವರೆಗೆ ಉರುಳು ಸೇವೆ ಮಾಡಿ ಬಿಜೆಪಿಗೆ ಸೇರಿದ್ದಾರೆ. ಶ್ರೀನಿವಾಸ್ ದಾಸಕರಿಯಪ್ಪಗೆ ಬೆಂಬಲಿಸಿ ಬಿಜೆಪಿ ಪಕ್ಷಕ್ಕೆ ಸೇರಿದ್ದಾರೆ ಹಲವು ಯುವ ಮುಖಂಡರು. ಇನ್ನು ಬಿಜೆಪಿ ಗೆಲುವಿಗಾಗಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರಿದ್ದಾರೆ. ಹಾಗೆ ಸಾಕಷ್ಟು ಪೂಜೆಗಳನ್ನು ಕೂಡ ನಡೆಸಿದ್ರು, ಉರುಳು ಸೇವೆ ಮಾಡ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಇದೊಂದು ಮೇಜರ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಕೈ ಪಕ್ಷಕ್ಕೆ ದೊಡ್ಡ ಹಿನ್ನಡೆ. ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಮುಖಂಡರು. ಶಾಮನೂರು ಕುಟುಂಬಕ್ಕೆ ಶ್ರೀನಿವಾಸ್ ಚೆಕ್ಮೇಟ್ ನೀಡಿದ್ದಾರೆ. ಶ್ರೀನಿವಾಸ್ ದಾಸಕರಿಯಪ್ಪ ಅವರನ್ನ ಬೆಂಬಲಿಸಿದ್ದಾರೆ ಯುವಕರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಲೇಶ್. ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಕಲ್ಲೇಶ್, ಏನು ಯಾವೆಲ್ಲ ಪ್ರಮುಖ ಮುಖಂಡರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಜಾಯಿನ್ ಆಗಿದ್ದಾರೆ, ಜೊತೆಗೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಜಾಯಿನ್ ಆಗೋದಕ್ಕೆ ಏನೆಲ್ಲ ಕಾರಣಗಳನ್ನ ನೀಡ್ತಿದ್ದಾರೆ ಅಂತ? ಕಲ್ಲೇಶ್, ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಖಂಡಿತ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಬದಲಾವಣೆಗಳು ಆಗ್ತಿದ್ದಾವೆ ಅಂತಾನೆ ಹೇಳ್ಬೋದು. ಏನಂದ್ರೆ ಕಾಂಗ್ರೆಸ್ ಪಕ್ಷ ಏನು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 4 ಬಾರಿ ಜಯವನ್ನ ಸಾಧಿಸಿತ್ತು. ಹೀಗಾಗಿ ಅಲ್ಪಸಂಖ್ಯಾತರು ಸಹ ಒಂದು ಕುಟುಂಬ ರಾಜಕಾರಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಟಿಕೆಟ್ ಅನ್ನು ಸಹ ಕೇಳಿದ್ರು. ಆ ಹಿನ್ನೆಲೆಯಲ್ಲಿ ಟಿಕೆಟ್ ನೀಡಿದ ಕಾರಣ ಬಂಡಾಯವಾಗಿಯೂ ಸಹ ಕೆಲವು ಅಭ್ಯರ್ಥಿಗಳು ಸಹ ಸ್ಪರ್ಧೆಯನ್ನ ಮಾಡಿದ್ದಾರೆ. ಈ ನಡುವೆ ಇದೀಗ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಯುವಕರು ಸಹ ಸಾಕಷ್ಟು ಬೆಂಬಲವನ್ನು ಸಹ ವ್ಯಕ್ತಪಡಿಸುತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇಂದು ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಒಂದು ಉರುಳು ಸೇವೆ ಮಾಡುವ ಮೂಲಕ ಸುಮಾರು 50ಕ್ಕೂ ಹೆಚ್ಚು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ಮೂಲಕ ಏನಂದ್ರೆ ಯುವಕರು ಸಹ ಎಲ್ಲೋ ಒಂದ್ ಕಡೆ ಕುಟುಂಬ ರಾಜಕಾರಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ಅಧಿಕಾರ ಎಂಬುದು ಕೇವಲ ಒಂದೇ ಕುಟುಂಬಕ್ಕೆ ಇರಬಾರದು, ಅದೊಂದು ವಿಕೇಂದ್ರೀಕರಣ ಆಗ್ಬೇಕು ಅಂತ ಹೇಳಿ ಕೆಲವು ಯುವಕರು ಯೋಚನೆಯನ್ನು ಮಾಡಿ ಇದೀಗ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಬೆಂಬಲವನ್ನ ನೀಡಿರ್ತಕ್ಕಂಥದ್ದು. ಬಡವರಿಗೂ ಸಹ ಅಧಿಕಾರ ಸಿಗಬೇಕು, ಅವರು ಸಹ ರಾಜಕಾರಣದಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ಯುವಕರು ಇವತ್ತು ನೋಡ್ಬೋದು. ಸುಮಾರು 50ಕ್ಕೂ ಹೆಚ್ಚು ಯುವಕರು ಸುಮಾರು 1 ಕಿಲೋಮೀಟರ್ ದೂರದಷ್ಟಿಂದ ಉರುಳು ಸೇವೆ ಮಾಡುವ ಮೂಲಕ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಬೆಂಬಲವನ್ನ ನೀಡಿದ್ದಾರೆ. ಅಲ್ಲದೆ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸುವ ಮೂಲಕ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಈ
ಬಾರಿ ಚುನಾವಣೆಯಲ್ಲಿ ಗೆಲ್ಬೇಕು ಅನ್ನೋ ಪ್ರಾರ್ಥನೆಯನ್ನು ಸಹ ಮಾಡಿದ್ದಾರೆ. ಈ ಬಾರಿ ಉಪಚುನಾವಣೆ ನಿಲುಕು ಒಂದು ರೀತಿ ವಿಭಿನ್ನ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿ ಸಾರಿಯೂ ಸಹ ಏನು ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಪಕ್ಷ ಇದೇ ರೀತಿಯಾಗಿ ಒಂದು ರೀತಿ ನೇರ ಹಣಾಹಣಿಯಲ್ಲೇ ಮುಗಿದು ಹೋಗ್ಬಿಡ್ತಿತ್ತು. ಆದ್ರೆ ಈ ಬಾರಿ ಯುವಕರು ಸಹ ಸ್ವಲ್ಪ ಎಚ್ಚೆತ್ಕೊಂಡು ಬದಲಾವಣೆ ಬರ್ಲಿ, ರಾಜಕಾರಣದಲ್ಲಿ ಸಹ ಬಡವರು ಬೆಳೀಲಿ, ಶ್ರೀಸಾಮಾನ್ಯರಿಗೂ ಸಹ ಒಂದು ಅಧಿಕಾರ ಸಿಗ್ಲಿ ಎಂಬ ಉದ್ದೇಶದಿಂದ ಸಾಕಷ್ಟು ಯುವಕರು ಸಹ ಒಂದು ಬಿಜೆಪಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಇದರಿಂದ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಸಹ ಉಂಟಾಗ್ತಿದೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಕಲ್ಲೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.